ರೈತರ ಬದುಕು ಹೋರಾಟ ಚಳುವಳಿಯ ಚಿತ್ರ ದಾಖಲೆ. ಮೇಲುಕೋಟೆಯಲ್ಲಿ ರೈತರಿಗೆ ಚಿತ್ರ ನಮನ. ಕರ್ನಾಟಕ ಲಲಿತಾ ಕಲಾ ಅಕಾಡೆಮಿ ಬೆಂಗಳೂರು, ಸಂಸ್ಕೃತ ವಿಶ್ವವಿದ್ಯಾನಿಲಯ ಮೇಲುಕೋಟೆ, ಕರ್ನಾಟಕ ರಾಜ್ಯ ರೈತ ಸಂಘ ಪಾಂಡವಪುರ ತಾಲೂಕು ಘಟಕದ ಸಂಯುಕ್ತ ಆಶ್ರಯದಲ್ಲಿ ರೈತರಿಗೆ ಚಿತ್ರ ನಮನ. ರೈತರ ಬದುಕು ಹೋರಾಟ ಚಳುವಳಿಯ ಚಿತ್ರ ದಾಖಲೆ ಹಾಗೂ ಸಂವಾದ ಕಲಾ ಶಿಬಿರ, ಕಲಾ ಪ್ರದರ್ಶನ ಹಾಗೂ ರೈತರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮ ಪಾಂಡವಪುರ ತಾಲೂಕಿನ ಮೇಲುಕೋಟೆ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ನೆರವೇರಿತು. ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ದರ್ಶನ್ ಪುಟ್ಟಣ್ಣಯ್ಯ ರೈತ ಹೋರಾಟದ ಇತಿಹಾಸದ ಕುರಿತು ಬೆಲೆ ಕಟ್ಟಲಾಗದ ಚಿತ್ರಗಳನ್ನು ಬಿಡಿಸಿದ ಲಲಿತಾ ಕಲಾ ಅಕಾಡೆಮಿ ಚಿತ್ರ ಕಲಾವಿದರನ್ನು ಹಾಗೂ ಮಂಡ್ಯ ಜಿಲ್ಲೆಯ ಹಿರಿಯ ರೈತ ಸಂಘದ ಹೋರಾಟಗಾರರನ್ನು ಸನ್ಮಾನಿಸಿ ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಲಲಿತಾ ಕಲಾ ಅಕಾಡೆಮಿಯ ಚಿತ್ರ ಕಲಾವಿದರು, ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಅಧ್ಯಕ್ಷರಾದ ಬಡಗಲಾಪುರ ನಾಗೇಂದ್ರ, ಮಂಡ್ಯ ಜಿಲ್ಲಾಧ್ಯಕ್ಷರಾದ ಎಎಲ್ ಕೆಂಪುಗೌಡ, ಕೆಟಿ ಗೋವಿಂದೇಗೌಡ, ಸರ್ವೋದಯ ಕರ್ನಾಟಕ ಪಕ್ಷದ ತಾಲೂಕು ಅಧ್ಯಕ್ಷರಾದ ದಯಾನಂದ್, ತಾಲೂಕು ರೈತ ಸಂಘದ ಅಧ್ಯಕ್ಷರಾದ ವೈಟಿ ಮಂಜುನಾಥ್, ಎಣ್ಣೆಹೊಳೆಕೊಪ್ಪಲು ಉಪಾಧ್ಯಕ್ಷರಾದ ರಘು, ರೈತ ಸಂಘದ ಮುಖಂಡರಾದ ರೂಪ, ಹಿರೇಮರಳಿ ಶಿವಕುಮಾರ್ ಸೇರಿದಂತೆ ರೈತ ಸಂಘದ ಮುಖಂಡರು, ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇದ್ದರು. ಬಹಳ ಸರಳ ಸಜ್ಜನಿಕೆಯ ಶಾಸಕರು ಯಾರು ಇದ್ದಾರೆ ಅಂತಂದ್ರೆ ಅದು ನಮ್ಮ ಶ್ರೀ ದರ್ಶನ್ ಪುಟ್ಟಣ್ಣಯ್ಯ ಅವರು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೆ ಕರ್ನಾಟಕ ಲಲಿತಾ ಅಕಾಡೆಮಿ ಪರವಾಗಿ ಎಲ್ಲ ರೈತರ ಪರವಾಗಿ ಸ್ವಾಗತವನ್ನು ಕೋರ್ತೇವೆ. ಹಾಗೆ ಇಂಥದೊಂದು ಅದ್ಭುತ ಕಾರ್ಯಕ್ರಮವನ್ನು ಆಯೋಜನೆಗೆ ನಮ್ಮ ಲಲಿತಾ ಕಲಾ ಅಕಾಡೆಮಿಯ ಮಾನ್ಯ ಅಧ್ಯಕ್ಷರು ಆಗಿದ್ದಾರೆ ಮಾನ್ಯ ಶ್ರೀ ಪಾಸ ಕುಮಾರ್ ಅವರಿಗೆ, ಹಾಗೆ ಈ ದಿನದ ಮುಖ್ಯ ಅತಿಥಿಗಳಾಗಿ ವೇದಿಕೆಯನ್ನು ಅಲಂಕರಿಸಿರುವಂತಹ ಶ್ರೀ ಎಂ.ಸಿ. ರಮೇಶ್ ಅವರು, ಅಧ್ಯಕ್ಷರು ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿ ಬೆಂಗಳೂರು, ಇವರಿಗೂ ಸಹಿತ ಎಲ್ಲ ಕಲಾವಿದರ ಪರವಾಗಿ, ರೈತರ ಪರವಾಗಿ, ಸರ್ವರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಈ ದಿನದ ಕಾರ್ಯಕ್ರಮ ಮೈಸೂರು ಜಿಲ್ಲೆ ರಾಜ್ಯಾಧ್ಯಕ್ಷರಾಗಿರುವಂತಹ ಶ್ರೀ ಬಡಗಲಾಪುರ ನಾಗೇಂದ್ರ ಅವರಿಗೂ ಸಹಿತ ಎಲ್ಲ ಕಲಾವಿದರ ಪರವಾಗಿ ಹಾಗೂ ರೈತರ ಪರವಾಗಿ ಸ್ವಾಗತವನ್ನ ಕೋರ್ತೇನೆ. ಹಾಗೆ ಈ ಒಂದು ವೇದಿಕೆಯಲ್ಲಿ ಅಲಂಕೃತವಾಗಿರುವಂತಹ ಶ್ರೀ ಗೋವಿಂದೇಗೌಡರು, ರೈತ ಹಿರಿಯ ಹೋರಾಟಗಾರರು ಮೈಸೂರು ಜಿಲ್ಲೆ, ಇವರಿಗೂ ಸಹಿತ ನಾವು ಕಲಾವಿದರಿಗೆ ಬೇರೆ ಬೇರೆ ವಿಷಯಗಳನ್ನು ಕೊಟ್ಟು ಚಿತ್ರ ಬರೀಬೇಕು ಅಂತ ಹೇಳಿ ಅವರಲ್ಲಿ ತುಂಬ ಜನ ತುಂಬ ಚೆನ್ನಾಗಿ ಚಿತ್ರ ಬರ್ತಿದ್ದಾರೆ. ಅಂದರೆ ಇದು ಏನಾಗುತ್ತೆ, ಒಂದು ಚಿತ್ರ ಬರೀಬೇಕು ಅಂದರೆ ಇಟ್ಸ್ ಮೋರ್ ಟೈಮ್. ಅಂಥದ್ರಲ್ಲೂ ಒಂದು 3 ದಿನದ ಅವಧಿಯಲ್ಲಿ ಅವರು ತಮ್ಮ ಕೈಯಲ್ಲಿ ಚಿತ್ರಗಳನ್ನು ಬರೆದು ದಾಖಲಿಸಿದ್ದಾರೆ. ನನಗೆ ಇದು ದಾಖಲಿಸೋದು ತುಂಬ ಮುಖ್ಯ ಅನಿಸುತ್ತೆ. ರೈತರ ಜೀವನವನ್ನು ದಾಖಲಿಸುವುದು ಇದುವರೆಗೂ ಚಿತ್ರಕಾರರು ದಾಖಲಿಸಿರುವುದು ನಮ್ಮ ಕರ್ನಾಟಕದಲ್ಲಿ ಇಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಇದು ಮೊದಲನೇ ಬಾರಿ ನಾವು ಈ ಥರದ ಒಂದು ಪ್ರಯತ್ನವನ್ನು ಮಾಡಿದರೆ ಆ ಪ್ರಯತ್ನಕ್ಕೆ ನಿಮ್ಮ ಆಶೀರ್ವಾದ ಇರತಕ್ಕಂಥ ನಾನು ಇಲ್ಲಿ ಭಾಗವಹಿಸಿರ್ತಕ್ಕಂಥ ಸೀನಿಯರ್ ಆರ್ಟಿಸ್ಟ್ಗಳು ಸುಮಾರು ಜನ ಎಲ್ಲರೂ ಬಂದಿದ್ದಾರೆ. ಇವತ್ತು ಪೋರ್ಟ್ರೇಟ್ಸ್ ಮಾಡಿದ ಆರ್ಟಿಸ್ಟ್ಗಳು ಮತ್ತು ಸಿಚುವೇಶನ್ಸ್ನ ಆರ್ಟ್ ಪೇಂಟ್ ಮಾಡಿದಂಥ ಎಲ್ಲ ಕಲಾವಿದರು ಇವತ್ತು ನಮ್ಮ ಜೊತೆಯಲ್ಲಿ ಇದ್ದಾರೆ. ನಾನು ಯೋಚನೆ ಮಾಡ್ತಾ ಇದ್ದಾಗ ಇದು ಇಡೀ ಕರ್ನಾಟಕ ರೆಪ್ರೆಸೆಂಟೇಷನ್ ಇರಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಅದೇ ರೀತಿ ಇಡೀ ಕರ್ನಾಟಕದ ರೆಪ್ರೆಸೆಂಟೇಷನ್ ಇರುವಂತಹ ಎಲ್ಲ ಕಲಾವಿದರು ಎಲ್ಲ ಬರ್ತಿದ್ದಾರೆ. ಅಂದರೆ ಬೆಳಗಾವಿಯಿಂದ, ಗುಲ್ಬರ್ಗದಿಂದ, ಬೆಂಗಳೂರು ಡಿವಿಷನ್, ಮೈಸೂರು ಡಿವಿಷನ್, ಉತ್ತರ ಕನ್ನಡ, ಈ ಥರ ಎಲ್ಲರನ್ನು ಕಲಿಸಿ ಅವರ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಮಾಡಿದ್ರೆ ಒಂದು ವಿಶೇಷ. ಇದರಲ್ಲಿ ಒಂದು ಪೋರ್ಷನ್ ಆಫ್ ಕರ್ನಾಟಕ ಅಲ್ಲ, ಎಂಟೈರ್ ಕರ್ನಾಟಕ ಎಲ್ಲ ಕಡೆಯಿಂದ ಬಂದು ಸೇರಿದ್ದಾರೆ. ನಾನು ಮೊದಲು ಒಂದು ಬಾರಿ ಇದರ ರೌಂಡ್ ಅಂದರೆ ಒಂದು ಫಸ್ಟ್ ನಾವೇನು ಮಾಡ್ತೀವಿ, ಮೊದಲನೇ ಸುತ್ತು ಮಾತುಕತೆಗೆ ಬಂದಾಗ ನಂದಿನಿ ಅವರನ್ನು ಭೇಟಿ. ಸೊ ಅಲ್ಲಿ ಸಾಕಷ್ಟು ದೂರಿಗಳು ಸಿಗ್ತರು, ಗೋವಿಂದೇಗೌಡರು ಇದ್ದರು, ಆಮೇಲೆ ಜೆ.ಪಿ. ಅವರಿದ್ದರು, ಎಲ್ಲರೂ ಇದ್ದರಲ್ಲಿ. ಆಮೇಲೆ ನೆಕ್ಸ್ಟ್ ಒಂದು ಪಾಂಡವಪುರದಲ್ಲಿ ನಾನು ಒಂದು ನನ್ನ
ಹೇಳಿದೆ ಅಲ್ಲಿ ಎಲ್ಲ ಮಾತಾಡಬೇಕಾಗಿದೆ, ಅವರ ಅನುಭವಗಳನ್ನು ತಿಳ್ಕೋಬೇಕು ಅಂತ ಹೇಳಿದಾಗ ನನಗೆ ಭೇಟಿಯಾಗಿ ತುಂಬ ಪ್ರಮುಖವಾಗಿ ಕೆಂಪುಗೌಡರು ಮತ್ತು ಗೋವಿಂದಗೌಡರು ಸುಮಾರು ವಿವರಗಳನ್ನು ಕೊಟ್ಟರು ನನಗೆ. ಆಗ ಅನ್ನಿಸ್ತು ಬೇಕಾದಷ್ಟು ಜನ ಇದರಲ್ಲಿ ಅಟ್ಲೀಸ್ಟ್ ಒಂದು 18 ಆರ್ಟಿಸ್ಟ್ಗಳಿಗೆ ನಾವು ಅವಕಾಶ ಮಾಡಿಕೊಡ್ಬೋದು. ಆರ್ಟಿಸ್ಟ್ ಒಂದು ಎಲ್ಲೆರಡು ಸಬ್ಜೆಕ್ಟು ಅಥವಾ ಒಂದೊಂದು ಸಬ್ಜೆಕ್ಟ್ ಮಾಡಿದ್ರೆ ನಮಗೆ ಒಂದು 20-25 ಟ್ರೈನಿಂಗ್ಸ್ ಆಗುತ್ತೆ. ಅದರ ಜೊತೆಯಲ್ಲಿ ನಮ್ಮ ಪೋರ್ಟ್ರೇಟ್ಸ್ ಯಾರು ಇವತ್ತು ನಮ್ಮ ಜೊತೆ ಇಲ್ಲ, ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದವರು ಇವತ್ತು ನಮ್ಮ ಜೊತೆಯಲ್ಲಿ ಇಲ್ಲ, ಅವರಿಗೆ ಗೌರವ ಸಲ್ಲಿಸಬೇಕು ಅಂತ ಹೇಳಿ ಆ ಮಹನೀಯರ ಭಾವಚಿತ್ರಗಳನ್ನು ನಾವು ರಚಿಸಿದ್ದೇವೆ. ಆ ಭಾವಚಿತ್ರಗಳು ನೀವು ನೋಡಿರ್ತೀವಿ. ಸೊ ಹೀಗಾಗಿ ಈ ಕಾರ್ಯಕ್ರಮಕ್ಕೆ ತುಂಬ ನನಗೆ ಸಹಕಾರ ಕೊಟ್ಟಿದ್ದು ಅಂತ ಹೇಳಿದ್ರೆ ದರ್ಶನ್ ಪುಟ್ಟಣ್ಣವರು ಅವರು ಕೈ ಜೋಡಿಸುವಂತಿದೆ ಈ ಕಾರ್ಯಕ್ರಮಕ್ಕೆ. ಮತ್ತು ಸಂಸ್ಕೃತ ವಿಶ್ವವಿದ್ಯಾಲಯ ರಿಜಿಸ್ಟರ್ ಆದಂಥ ಕುಮಾರ್ ಅವರಿಗೆ ಸಾಕಷ್ಟು ತೊಂದರೆ ಕೊಟ್ಟಿದ್ದಾರೆ. ಡೇಟ್ಗಳಲ್ಲಿ ಪೋಸ್ಟ್ಪೋನ್ ಮಾಡಿ ಇದು ಬೇಡ ಸಾಲ ಅದು ಬೇಡ ಸಾಲ ಅಂತ ಹೇಳಿ ಆಮೇಲೆ ದರ್ಶನ್ ಪುಟ್ಟಣ್ಣ ಅವರನ್ನು ನಾನೇ ಹೋಗಿ ಒಂದಿನ ಸಾಹಸಪಟ್ಟು ಪೋಸ್ಟ್ಪೋನ್ ಮಾಡಬೇಕು ಇಕ್ಕಟ್ಟಲ್ಲಿದೆ ಅಂತ ಹೇಳಿದ್ರೆ ನೀವು ಯಾವ ಡೇಟಲ್ಲಿ ಬೇಕಾದ್ರೂ ಮಾಡಿ ಅಂತ ಅವರು ನಮಗೆ ಹೇಳ್ತಕ್ಕಂಥದ್ದು. ಅವರನ್ನೆಲ್ಲ ತುಂಬ ಪ್ರೀತಿಯಿಂದ ನಾವು ನೆನೆಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಸ್ತೆಗಳ ಅಕಾಡೆಮಿ ಇದರಿಂದ ಸುಮಾರು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ನಿಮ್ಮೊಂದಿಗೆ ನಾವು ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಅದರಲ್ಲಿ ಏನು ಅಂತ ಹೇಳಿದರೆ ಕಲಾವಿದರು ಜನರ ಮಧ್ಯೆ ಹೋಗ್ತಾರೆ. ನಾರ್ಮಲಿ ಏನಾಗುತ್ತೆ, ಕಲಾವಿದ ಕ್ರಿಯೇಟ್ ಮಾಡಿದಾಗ ಬೇರೆಯವರು ನಮ್ಮ ಗ್ಯಾಲರಿಗೆ ಬಂದು ನೋಡಬೇಕು ಅನ್ನೋದಲ್ಲ. ನಾನು ಅಂದ್ಕೊಂಡಿದ್ದು ಆ ಥರ ಮಾಡೋದು ಸರಿಯಿಲ್ಲ. ಜನರ ಮಧ್ಯೆ ಹೋಗಿ ನೀವು ಕಲಿಯಬೇಕು, ಒಂದು ಸಣ್ಣ ಪರಿಚಯ, ತುಂಬ ಮಾಡಬೇಕಾಗುವುದಿಲ್ಲ ಒಂದು ದಿನದಲ್ಲಿ. ಆ ರೀತಿಯ ಒಂದು 8-10 ಕಾರ್ಯಕ್ರಮ ಮಾಡಿದ್ದೇವೆ. ಆಮೇಲೆ ಪ್ರತಿಭಾ ಮಿಷನ್ ಎಂದು ಕಾರ್ಯಕ್ರಮ ಮಾಡಿದ್ದೇವೆ. ವೆರಿ ಇಂಟ್ರೆಸ್ಟಿಂಗ್. ನಾನು ಅಂದ್ಕೊಂಡಿದ್ದೇನು ಅಂತ ಹೇಳಿದ್ರೆ, ನಾವು ಈಗ ಆರ್ಟಿಸ್ಟ್ಗಳು ಬೆಳೆದಿರ್ತಾರೆ, ಸೀನಿಯರ್ ಆಗಿರ್ತಾರೆ, ಅದೆಲ್ಲ ಬೆಳೀತಾರೆ. ಬಟ್ ನಾವು ಯಾವ ಕಾಲೇಜಲ್ಲಿ ತುಂಬ ಪ್ರತಿಭಾವಂತರಿದ್ದಾರೆ ಅವರನ್ನು ಇವತ್ತಿನಿಂದ ಅವರಿಗೆ ಒಂದು ಕರೆಕ್ಟ್ ಡೈರೆಕ್ಷನ್ನು ಮತ್ತು ಪ್ರೋತ್ಸಾಹ ಎರಡೂ ಕೊಟ್ಟರೆ ಅವರು ಸ್ಟ್ರಾಂಗ್ ಆರ್ಟಿಸ್ಟ್ ಆಗ್ತಾರೆ, ಕನ್ನಡಕ್ಕೆ ತುಂಬ ಹೆಸರು ತರ್ತಾರೆ ಅಂತ ಅಂದ್ಕೊಂಡು ಪ್ರತಿಭಾ ಮಿಷನ್ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ. ನಾವು ಅದರಲ್ಲಿ ನನಗೆ ಅನಿಸ್ತು ಅದನ್ನು ಟ್ರಾನ್ಸ್ಫರ್ ಮಾಡಿದಾಗ ಏನು 175 ಅಪ್ಲಿಕೇಶನ್ ಬರ್ಬೋದು ಅಂತ ಹೇಳಿದ್ರೆ ಅದು ಒಂದು 250 ಅಪ್ಲಿಕೇಶನ್ ಬಂದಿದೆ ಸ್ಟೂಡೆಂಟ್ಸ್ ಕಡೆಯಿಂದ. ಆಗೇನಾಯಿತು, ನಾನು ಒಂದು ಜೂರಿನ ಮಾಡಿ ಅದನ್ನು ಶಾರ್ಟ್ ಲಿಸ್ಟ್ ಮಾಡಿ 30 ಜನಕ್ಕೆ ಇರಿಸಿದೆ. ಕಾಲೇಜ್ ಜೈನವರು ತುಂಬ ಕೋಆಪರೇಟ್ ಮಾಡಿ ಅಷ್ಟು 30 ಜನಕ್ಕೂ ಉಳ್ಕೊಳ್ಳೋ ವ್ಯವಸ್ಥೆ, ಊಟದ ವ್ಯವಸ್ಥೆ ಎಲ್ಲ ಅವರೇ ಮಾಡಿಕೊಟ್ಟರು. ನಮ್ಮ ಅಕಾಡೆಮಿಯಿಂದ ಅವರಿಗೆ ಪ್ರೋತ್ಸಾಹಧನ ಅಂತಲೂ ನಾವು ಕೊಟ್ಟಿದ್ದೇವೆ. ಅದರಲ್ಲಿ 10 ಮೆಂಬರ್ಸ್ ಅನ್ನು ಸೆಲೆಕ್ಟ್ ಮಾಡಿ ದ ಬೆಸ್ಟ್. ನೀವು ಗಮನಿಸಿದ ಇದು ಐದು ಸರ್ ನಿಮ್ಮ ಹಿಂದೆ ನೋಡಿ, ನಾನು 1982 ಇಸ್ವಿಯಲ್ಲಿ ಬಳ್ಳಾರಿ ಜೈಲಲ್ಲಿ 7 ದಿನ ಜೈಲೊಳಗಿದ್ದಕ್ಕೆ ನೋಡಿ ಇವತ್ತು ಪ್ರಶಸ್ತಿ ಸಿಕ್ಕಿದೆ. ಇವತ್ತು ನನಗೆ ನನ್ನ ಹಿರಿಯರು ಮತ್ತು ನನ್ನ ಅಣ್ಣ ತಮ್ಮಂದಿರು, ನನ್ನ ಅಕ್ಕ ತಂಗಿಯರು ಅವರ ಆಶೀರ್ವಾದ ನಮ್ಮ ಮೇಲಿರಲಿ. ಈ ಹೋರಾಟ ಸಾಂಸ್ಕೃತಿಕ ಆಗಿರಲಿ. ಅಲ್ಲಿಂದ ಇಲ್ಗಡೆ ಬಂದಿದ್ದೀನಿ. ನಾನು ವೈಟ್ ಪಂಚೆ ಹಾಕಿದ್ದೀನಿ ಅಂತಲ್ಲ, ನನಗೆ ಅತಿ 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 ಜಾಸ್ತಿಯಾಗಿ ರೈತರಿಗೆ ಹೋರಾಟ ಮಾಡಿರೋನು. ಇವತ್ತು ಅದೇ, ಅವತ್ತು ಅದೇ, ಇಂದು ಅದೇ, ಮುಂದೆ ಅದೇ. ಸ್ವಾಮಿ ದೊಡ್ಡರಸಿನಕೆರೆ, ರಾಮಣ್ಣ ಬಿದ್ರಮಳೆ ಕೊಟ್ಟು, ಟಿ.ಕೆ. ಸತೀಶ್ ಕೊರೆಸಟ್ಟಳ್ಳಿ, ಜಿ.ಎಸ್. ನಿಂಗಪ್ಪಾಜಿ ರೆಡ್ಡಿಗೆರೆ, ಯದುಸೈಲ ಸಂಪತ್ತು ಬೆಸಗಟ್ಟೆ ದಯಮಾಡಿ ಹೇಳ್ತೀನಿ.
ನಾಗಣ್ಣ ಚಲವಾಸನಕೊಪ್ಪಲು, ಸುಬ್ರಹ್ಮಣ್ಯ ಅರವು, ಗೌಡೇಗೌಡ ಅರವು, ವೆಂಕಟರಾಮ ಅಡುಕುಪ್ಪೆ, ಮರಿದೇವೇಗೌಡರು ಅಡುಕುಪ್ಪೆ, ಮರಿಗೌಡರು ಗಿರಿಯಾರೆಡ್ಡಿ, MC ನಾಗೇಗೌಡ ಮಲ್ಲಿಗರು, ಷಡಾಕ್ಷರಿ ದೇವಿ, ದಯಮಾಡಿ ಎಲ್ಲರೂ ವೇದಿಕೆ ಮಾಡ್ತಾರೆ. ಆಮೇಲೆ ಕೊಡಿಸ್ತೀನಿ ನಾನು ಲಾಸ್ಟ್ ನಿಮ್ಮ ಕೈಯಲ್ಲಿ. ಶಿವಣ್ಣ ಹರಸನಹಳ್ಳಿ, ಜಯರಾಮಣ್ಣ ಹೊಸಹಳ್ಳಿ, ಚಿಕ್ಕೇಗೌಡರು ವಡ್ಡಹಳ್ಳಿ, ಪ್ರಭುಸ್ವಾಮಿ ಡಾಂಬರಹಳ್ಳಿ, KM ರಾಮದಾಸು ಕ್ಯಾತ್ನಹಳ್ಳಿ, KS ಪುಟ್ರಾಮು ಕೊತ್ತು ಕೆನ್ನಾಡು, ನಟರಾಜು ಕೆನ್ನಾಡು, ಮಾದೇವ್ ಶೆಟ್ಟಿ ಕೆನ್ನಾಡು. ದಯಮಾಡಿ ಗೌಡಪ್ಪ ಕ್ಯಾತ್ನಹಳ್ಳಿ, ಪಾಪಣ್ಣ ಮಾಣಿಕ್ನಹಳ್ಳಿ, ಕುಮಾರ್ ಕಟ್ಟೇರಿ, ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿಯ ಅಧ್ಯಕ್ಷರಾದಂತಹ ಶ್ರೀ MC ರಮೇಶ್ ಅವರು ವೇದಿಕೆಯ ಕುರಿತು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ತೇನೆ. ಡಾಕ್ಟರ್ CD ಜಟ್ಟಣ್ಣನವರ್ ವೇದಿಕೆ ಮೇಲೆ ಬರಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಜಯದೇವಣ್ಣ, ಶ್ರೀ VK ಕಾಮಕರ್, ಲಲಿತಕಲಾ ಅಕಾಡೆಮಿಯವರು ಹಲವಾರು ತಿಂಗಳ ಹಿಂದೆ ಈ ಚಿತ್ರನಮನ ಮಾಡ್ತೀವಿ, ರೈತ ಸಂಘಟನೆ ಬಗ್ಗೆ ನಿಮ್ಗಿರುವಂತ ಮಾಹಿತಿಗಳು ಒಂದಿಷ್ಟು ಕೊಡಿ ಅಂದಾಗ ನಿಜವಾಗ್ಲೂ ನನಗೊಂದು ದೊಡ್ಡ ಪ್ರಶ್ನೆ, ಒಂದು ಚಳುವಳಿನ ಪೇಂಟಿಂಗ್ ಅಲ್ಲಿ ಹಿಡಿದಿಡಕ್ ಸಾಧ್ಯನಾ, ಮತ್ತೆ ಹೇಗ್ ಸಾಧ್ಯನ ಪ್ರಶ್ನೆ ಕೂಡ ಹಾಗೆ. ಇವತ್ತು ಕಲಾವಿದರ ಆ ಕೈ ಸಡಕನೋ ಅಥವಾ ಒಂದು ಪ್ರತಿಭೆ ಅದನ್ನ ನೋಡ್ತಾ ಇದ್ದಾಗ ಯಾವುದನ್ನು ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಒಂದು ಚಿತ್ರ ತಿಥಿ ಬಿಡಿ ಸೊಸಿ ನೆಡಿ, ಸಾಂಕೇತಿಕವಾಗಿ ಒಂದು ಕಡೆ ಹಣ ಖರ್ಚಾಗ್ತಾ ಇದೆ, ಇನ್ನೊಂದು ಕಡೆ ಗಿಡ ನೆಡ್ತಾ ಇದ್ದಾರೆ. ಮತ್ತೊಂದು ಚಿತ್ರ ನಿನ್ ಶಕ್ತಿ ಇಲ್ಲಿದೆ, ಆದ್ರೆ ಶಕ್ತಿ ಕೇಂದ್ರ ಅಂತ ನಾವು ಯಾವ್ದನ್ನ ಅನ್ಕೊಂಡಿದೀವಿ ವಿಧಾನಸೌಧ, ಅಲ್ಲಿಂದ ನಿನ್ನ ಜೀವ ಹೇಗೆ ಹಿಡ್ತಾ ಇದ್ದಾರೆ ಅನ್ನೋದು. ಪ್ರತಿ ಒಂದು ಚಿತ್ರ ಕೂಡ ಏನೇನು ಹೋರಾಟಗಳು ನಾವು ಮಾಡ್ಕೊಂಡು ಬಂದಿದ್ವಿ, ಏನೇನು ಶೋಷಣೆಗೆ ರೈತರು ಒಳಗಾಗಿದ್ರು. ಒಂದು ಹೂವಿನ ಮಾರುಕಟ್ಟೆಯಲ್ಲಿ ಒಬ್ಬ ಪೊಲೀಸ್ ವ್ಯಾನಿಗೆ ಹೂ ತುಂಬಿಕೊಂಡು ಬೂಟ್ ಕಾಲಲ್ಲಿ ಅದನ್ನ ಹೂವಿನ ಬುಟ್ಟಿನ ಒದಿತಾ ಇರೋಂಥದ್ದು,
ಒಬ್ಬೊಬ್ಬ ನನಗಂತೂ ನಂಬಕ್ಕೆ ಆಗಲಿಲ್ಲ. ಇಡೀ 2-3 ದಶಕದ ಉಚ್ಚಾಯ ಸ್ಥಿತಿಯಲ್ಲಿದ್ದಂಥ ಗೋಲಿಬಾರ್ ಇರ್ಬೋದು, ಹೋರಾಟಗಳಿರ್ಬೋದು, ವಿಧಾನಸೌಧದ ಮುಂದಿನ ನಗುವ ಚಳುವಳಿಯನ್ನು ಕೂಡ ಕುಂಚದಲ್ಲಿ ಹೇಗೆ ಹಿಡಿಬೋದು ಮತ್ತು ನಗುವ ಚಳುವಳಿಯನ್ನು ಕುಂಚದಲ್ಲಿ ಹಿಡಿದಿರಬೇಕಾದ್ರೆ ಅತ್ಯಾಧುನಿಕವಾದ ಇಂದಿನ ಮೊಬೈಲ್ ಯುಗದ ಇಮೋಜಿಗಳನ್ನ ಮುಖಕ್ಕೆ ಉಪಯೋಗಿಸ್ಕೊಂಡಿರುವಂಥ ಕಲಾವಿದರ ಕಾಲಿಗೆ ನಮಸ್ಕಾರ ಮಾಡಬೇಕು. ಆ ಚಿಂತನೆಗಳು, ಆ ಸಂದೇಶ ನಿಜವಾಗ್ಲೂ ಇಷ್ಟರ ಮಟ್ಟಿಗೆ ಇಡೀ ಒಂದು ಹಲವಾರು ದಶಕಗಳ ಚಳುವಳಿಗಳನ್ನ ಯಾವುದನ್ನು ಬಿಡದೆ ಒನ್ ಮ್ಯಾನ್ ಆರ್ಮಿ ಕರಿತೀವಿ ನಾವು ನಮ್ಮ ಮಕ್ಕಳೇ ನಂಜುಂಡಪ್ಪನ ಅವರ ಇದನ್ನು ಕೂಡ ಸಾಂಕೇತಿಕವಾಗಿ ಅಲ್ಲಿದೆ. ಒಟ್ಟಾರೆ ಲಲಿತಾ ಅಕಾಡೆಮಿಗೆ ಮತ್ತೆ ನಮ್ಮ ಇಡೀ ಚಳುವಳಿಯ ಹೆಜ್ಜೆ ಗುರುತುಗಳನ್ನು ಅವರು ಅರಗಿಸ್ಕೊಂಡಿದ್ದನ್ನ ಮತ್ತೆ ಬಣ್ಣಗಳಲ್ಲಿ ಅಲ್ಲಿ ಹಿಡಿದಿಟ್ಟಂತ ಎಲ್ಲ ಕಲಾವಿದರಿಗೆ ಇಡೀ ರೈತ ಸಮುದಾಯದ ಪರವಾಗಿ ನಮಸ್ಕರಿಸ್ತೇನೆ. ಸರ್ ಹಾಗೆ ಈಗ ನೋಡಿ ಕ್ಯಾಮ್ರಾ ಶ್ರೀ ನಾರೇವಣ್ಣ, ಶ್ರೀ ವಿಜಯ ಅಖಿಲಸೂರು, ಕಳೆದ 5 ದಿನಗಳಿಂದ ರೈತರಿಗೆ ಚಿತ್ರನಮನ ಅನ್ನುವ ಒಂದು ವಿಶೇಷವಾದಂತಹ ಕಾರ್ಯಕ್ರಮ. ಯಾಕೆ ಇದನ್ನ ವಿಶೇಷ ಅಂತ ಹೇಳಿದ್ರೆ, ಈ ಮುಂಚೆ ಅನೇಕ ಶಿಬಿರಗಳು, ಕಲಾ ಕಾರ್ಯಾಗಾರಗಳು ನಡೆದಿದ್ದರೂ ಕೂಡ ಈ ದೇಶದ ಮತ್ತು ಈ ನೆಲದ ಉಳಿವಿಗಾಗಿ ಹೋರಾಟಗಳನ್ನು ಮಾಡುವ ಮೂಲಕ ಈ ನೆಲದ ಸಂಸ್ಕೃತಿಯ ಸೊಡರನ್ನು ಒಂದೆಡೆ ದಾಖಲಿಸ್ತಾ ಬಂದಿರುವ ರೈತರಿಗೆ ನಮನ ಸಲ್ಲಿಸುವಂತಹ ಒಂದು ವಿನೂತನ ಕಾರ್ಯಕ್ರಮ ಕರ್ನಾಟಕ ಲಲಿತಾ ಅಕಾಡೆಮಿ ಅದನ್ನು ರಚನೆ ಮಾಡಿದ್ದು ಮಾನ್ಯ ಅಧ್ಯಕ್ಷರಿಗೆ ನಾನು ಅತ್ಯಂತ ಪ್ರೀತಿಯ ನಮನಗಳನ್ನು ಈ ಕೆಲಸಕ್ಕೆ ನಾನು ಹೇಳ್ತೇನೆ. ಅದರೊಟ್ಟಿಗೆ ಈ 4-5 ದಿನಗಳ ಕಾಲ ಈ ಭಾಗದ ರೈತ ಮುಖಂಡರು ಕಲಾವಿದರ ಚಿತ್ರಗಳನ್ನು ಬರೆಯುವ ಸಂದರ್ಭದಲ್ಲಿ ಆಗಾಗ ನಮ್ಮ ಕೆಂಪುಗೌಡ ಸರ್ ಆಗಲಿ ಮತ್ತು ಅನೇಕ ಅವರ ಒಟ್ಟಿಗೆ ಬಂದಿರುವಂಥ ರೈತ ಮುಖಂಡರು ನಮ್ಮೊಟ್ಟಿಗೆ ಬೆರೆತು ಚಿತ್ರಗಳನ್ನು ನೋಡಿ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಡುವ ಮೂಲಕ ಅದನ್ನು ನಾವು ಚರಿತ್ರೆಯಲ್ಲಿ ಪುಸ್ತಕಗಳಲ್ಲಿ ಇತಿಹಾಸವನ್ನು ಓದ್ತೇವೆ. ಆ ಇತಿಹಾಸದ ಅಕ್ಷರ ಸಂಸ್ಕೃತಿಯನ್ನು ಚಿತ್ರ ಸಂಸ್ಕೃತಿಯನ್ನು ಮಾರ್ಪಾಡು ಮಾಡುವ ಸಂದರ್ಭದಲ್ಲಿ ತಾವು ಅನುಭವಿಸಿರುವಂಥ ಪ್ರಾಯೋಗಿಕ ಏನು ಘಟನೆಗಳಿದಾವಲ್ಲ ಅವೆಲ್ಲವುಗಳನ್ನು ಕಲಾವಿದರಿಗೆ ಹೇಳುವ ಮೂಲಕ ಒಂದು ಅಪರೂಪದ ಒಂದು ಶಿಬಿರ ಸಂಪನ್ನಗೊಳ್ಳಲಿಕ್ಕೆ ಅವರೆಲ್ಲರೂ ಕಾರಣಕರ್ತರಾಗಿದ್ದಾರೆ. ಸರ್, ನಾನು ತಮ್ಮೆಲ್ಲ ರೈತ ಮುಖಂಡರಿಗೆ ಕಲಾವಿದರ ಪರವಾಗಿ ನನ್ನ ಅನಂತ ನಮನಗಳನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮ 14ನೇ ತಾರೀಕಿನಿಂದ ಏನು ಪ್ರಾರಂಭ ಆಯಿತು, ಇಲ್ಲಿ ಸಂಘಟನೆ ಬಗ್ಗೆ ನಾನು ಹೇಳೋದಾದ್ರೆ ಅಭಿಲಾಷನ ಮೊದಲಿಗೆ ಧನ್ಯವಾದಗಳನ್ನ ಹೇಳ್ತಾ, ಜೊತೆಗೆ ಲಲಿತ ಕಲಾ ಅಕಾಡೆಮಿಯ ಅಧ್ಯಕ್ಷರು ಹಾಗೆ ಇತರೆ ಎಲ್ಲ ಸದಸ್ಯರಿಗೂ ಧನ್ಯವಾದಗಳನ್ನ ಹೇಳ್ತಾ, ಒಂದು ಇಡೀ ಶಿಬಿರ, ಹಸಿರು ಶಿಬಿರ ಅಂದರೆ ಅನ್ನದಾತನ ಸ್ಮರಣೆಯ ಶಿಬಿರ ಅನ್ನಲಿಕ್ಕೆ ಏನು ಇಚ್ಛೆ ಪಡ್ತಾ ಇದ್ದೇವೆ. ಇಡೀ ಒಂದು ಪ್ರಾರಂಭವಾದ ಉದ್ಘಾಟನೆ ಆದ ದಿನದಿಂದ ಇಲ್ಲಿ ಕುಂತು ಬಹಳ ಚೆನ್ನಾಗಿ ಚರ್ಚೆ ಮಾಡಿದ್ವಿ. ಗಂಭೀರವಾದ ಚರ್ಚೆಗಳೊಂದಿಗೆ ಆ ಶಿಬಿರ ತನ್ನ ಕಾವನ್ನು ಪಡಿತಾ ಹೋಯಿತು. ಹೇಗೆ ರೈತನ ಹೋರಾಟದ ಕಾವು ದಿನ ದಿನಕ್ಕೆ ಹೆಚ್ಚಿಗೆ ಆಗ್ತಾ ಇದೆಯೋ, ಅದರಲ್ಲೂ 1980ನೇ ಇಸ್ವಿಯ ದಿನ ಅಂದರೆ 21 ಜುಲೈ ಅನ್ನುವಂಥ ಏನು ದಿನ ಇದೆಯೋ, ಅದರಲ್ಲೂ ನಾವು ಗಂಡು ಬೆಟ್ಟಿನ ನಾಡು ಉತ್ತರ ಕರ್ನಾಟಕದಲ್ಲೇ ಹಿಡಿದ್ರೆ, ಆಗಲೇ ಸರ್ ಹೇಳಿದರು
ಇಲ್ಲಿ ನಿಜವಾದ ಗಟ್ಟಿ ಸ್ಪಾರ್ಕ್ ಆಗಿದ್ದನ್ನುವಂಥದ್ದನ್ನು ಮಾತನ್ನು ಹೇಳ್ತಾ ಭಾಳ ಚೆನ್ನಾಗಿ ಶಿಬಿರವನ್ನು ಮಾಡಲಿಕ್ಕೆ ನಮ್ಮ ಜೊತೆಗೆ ನಿರಂತರವಾಗಿ ರೈತ ಸಂಘದ ಗೆಳೆಯರು ಬರ್ತಾಯಿದ್ರು, ಹಿರಿಯರು ಬರ್ತಾಯಿದ್ರು, ಬಂದು ನಮಗೆ ಗೈಡ್ ಮಾಡ್ತಾಯಿದ್ರು. ಒಂದು ಸಾಧ್ಯ ಬರೀ ಕಲಾವಿದ ಚಿತ್ರ ಮಾಡೋದಷ್ಟೇ ಅಲ್ಲ, ಇಡೀ ಇತಿಹಾಸವನ್ನು ತಿಳ್ಕೊಳ್ಳಿಕ್ಕೆ ಈ ಚಿತ್ರ ಬಹಳಷ್ಟು ಸಹಕಾರಿಯಾಗಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ರೈತ ಹೋರಾಟಗಾರರೇ, ಎಲ್ಲ ಕಲಾವಿದರೇ, ಹಾಗೂ ಏನು ಲಲಿತ ಕಲಾ ಅಕಾಡೆಮಿಯ ಎಲ್ಲ ಸಿಬ್ಬಂದಿಯವರೇ, ನನಗೆ ಪೇಂಟಿಂಗ್ಗಳನ್ನ ನೋಡಿದಾಗ ಒಂಥರ ಕಣ್ಣಲ್ಲಿ ನೀರು ಬಂತು. ನಿಜವಾಗ್ಲೂ ಆಡ್ತಿ ಕೇಳ್ತಾರೆ, ಅದನ್ನ ಆಡ್ತಿ ಕೇಳ್ತಾರೆ, ನಿಜವಾಗ್ಲೂ ನೋಡಿದಾಗ. ಯಾಕೆಂದರೆ ನಮಗೆ ಕಥೆಗಳನ್ನು ಯಾವುದು ಆ ಹೋರಾಟಗಳಲ್ಲಿ ಯಾವುದೂ ಭಾಗಿಯಾದವನಲ್ಲ ನಾನು. ಅಲ್ಲಿ ಹೆಂಗೆ ನಡೀತಾ ಇತ್ತು, ಏನು ನಡೀತು ಅಂತ ನನಗೆ ಗೊತ್ತಿಲ್ಲ. ಆದರೆ ಆ ಹೋರಾಟಗಳು ಬಗ್ಗೆ ಕೇಳ್ಕೊಂಡು ಬೆಳೆದಿರೋಂಥದ್ದು ನಮ್ಮ ಮನೆಯಲ್ಲಿ ಮತ್ತು ಬೇರೆಯವರಿಂದ ಎಲ್ಲರೂ ಕೇಳ್ಕೊಂಡು ಬೆಳೆದಿರೋಂಥದ್ದು. ಇವತ್ತು ಎಲ್ಲ ಕಲಾವಿದರು ಅದನ್ನು ನಿಜವಾಗ್ಲೂ ಹೆಂಗಿತ್ತು ಅದನ್ನು ಬೆಳೆಸಿದ್ದಾರೆ. ಅದನ್ನು ತುಂಬ ಚೆನ್ನಾಗಿ ಪ್ರತಿಯೊಂದು ನಾವು ಯಾವ್ಯಾವ ಥರ ಚಳುವಳಿಗಳು ನಡೆದಿತ್ತು ಪ್ರತಿಯೊಂದನ್ನು ಚೆನ್ನಾಗಿ ಕ್ಯಾಪ್ಚರ್ ಮಾಡಿ ಅದನ್ನು ಒಂದು ಪಿಕ್ಚರಲ್ಲಿ ಒಂದು ಪುಸ್ತಕನೇ ಬರೆದಿಟ್ಟಂಗೆ ಅಷ್ಟು ದೊಡ್ಡ ಮೀನಿಂಗನ್ನು ಕೊಟ್ಟು ಆ ಪಿಕ್ಚರ್ಗಳನ್ನು ಬಿಟ್ಟಿದ್ದಾರೆ. ನಿಮಗೆಲ್ಲರಿಗೂ ನಾನು ಎಷ್ಟು ಧನ್ಯವಾದಗಳು ಹೇಳಿದ್ರು, ಮತ್ತು ರೈತ ಸಂಘಟನೆ ಪರವಾಗಿ ಎಷ್ಟು ಧನ್ಯವಾದಗಳು ಹೇಳಿದ್ರು ನನಗೆ ಸಾಕಾಗಲ್ಲ ಅಂತ ನಾನು ಭಾವಿಸ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ದೀವಿ. ಪ್ರತಿಯೊಂದು ಅರ್ಥಗರ್ಭಿತವಾಗಿ ಪ್ರತಿಯೊಂದು ಇದರಲ್ಲೂ ಅರ್ಥನ ಯಾವ ರೀತಿ ರೈತರಿಗೆ ಕಷ್ಟ ಅನುಭವಿಸ್ತಿದ್ರು, ಅದನ್ನು ಯಾವ ಹೋರಾಟಗಳ ಮೂಲಕ ಯಾವ ಥರ ಕಷ್ಟನ ನಾವು ನಿವಾರಣೆ ಮಾಡ್ಕೊತಿದ್ವಿ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದೀವಿ. ನಿಮಗೆಲ್ಲ ಧನ್ಯವಾದಗಳನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಅಲ್ಲಿ ಕೊನೆಯ ಒಂದು ಪಿಕ್ಚರ್ಗಳಲ್ಲಿ ತಂದೆಯವರ ಒಂದು ಕುಕ್ಕೆ ಮೇಲೆ ಎಲ್ಲರೂ ಸೇರ್ಕೊಂಡಿದೆ. ನಾವು ಯಾರೂ ಇಲ್ಲ ಅದರಲ್ಲಿ, ಮನೆಯವರು ಯಾರೂ ಇಲ್ಲ, ಎಲ್ಲ ಸಂಘಟನೆ ಅವರೆಲ್ಲ ಹೋರಾಟಗಾರರನ್ನ ಅಲ್ಲಿ ಚಿತ್ರ ಬಿಡಿಸಿದ್ದಾರೆ. ಆ ಕಾಲಘಟ್ಟದಲ್ಲಿ ನೀವೆಲ್ಲ ಹೋರಾಟಗಳನ್ನು ದೊಡ್ಡ ಮಟ್ಟದಲ್ಲಿ ಮಾಡಿ ರೈತರಿಗೆ ನ್ಯಾಯ ದೊರಕಿಸ್ಕೊಟ್ಟಿದ್ದೀರಿ. ಮತ್ತು ಅವರ ಈ ಎಲ್ಲ ರೀತಿ ನಾವು ರೈತ ಸಂಘಟನೆ ನೋಡಿದ್ರೆ ಬರೀ ಹೋರಾಟಗಳ ಮಾತ್ರ ಅಲ್ಲ, ಅದನ್ನು ಆರ್ಥಿಕವಾಗಿ ಯಾವ ಥರ ರೈತರಿಗೆ ನಾವು ಹೇಳ್ಕೊಡ್ಬೇಕು, ಆರ್ಥಿಕತೆ ಬಗ್ಗೆ ಹೇಳ್ಕೊಡ್ಬೇಕು, ಅದರ ನ್ಯಾಯದ ಬಗ್ಗೆ ಯಾವ ಥರ ಹೇಳ್ಕೊಡ್ಬೇಕು, ಇದೆಲ್ಲ ವಿವಿಧ ವಿಷಯಗಳ ಬಗ್ಗೆ ರೈತ ಸಂಘಟನೆ ಕೆಲಸ ಮಾಡಿತ್ತು. ಅದೇ ರೀತಿ ಅದರ ಚಿತ್ರಣದಲ್ಲಿ ಕ್ಯಾಪ್ಚರ್ ಮಾಡಿದ್ದಾರೆ.